ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಈ ಪುಸ್ತಕವನ್ನು ಓದಿದ್ದೀನಿ. ಯಾವ ಪುಸ್ತಕ ಅಂತಂದರೆ ಇದು ಭೂಗೋಳ ಅಂತಕ್ಕಂಥದ್ದು. ಇದು 2091ರಿಂದ 2020ವರೆಗಿನ KS, FDA, SDA, PSI, PC, ಗ್ರೂಪ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 115 ಪತ್ರಿಕೆಗಳ ಬಹು ಆಯ್ಕೆ ಪ್ರಶ್ನೆಗಳ ಕೈಪಿಡಿ ಇದು. ಸೊ ಇದು ಯಾರು ಬರೆದ್ರು ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಖಂಡಿತ ಈ ಒಂದು ಬುಕ್ ನೇಮನ್ನು ಕೂಡ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ತೀನಿ. ಇದರಲ್ಲಿ ನೋಡಿ, ಕ್ವಶನ್ಸು ಯಾಕೆ ನಾವು ಈ ಕ್ವಶನ್ ಯಾಕೆ ಓದಬೇಕು, ಕ್ವಶನ್ ಪೇಪರ್ಸ್ ಯಾಕೆ ಈ ರೀತಿ ಕ್ವಶನ್ ಪೇಪರ್ಸ್ ಅಂದರೆ KS, IS ಇವೆಲ್ಲ ಯಾಕೆ ಓದಬೇಕು ಅನ್ನೋದಾದರೆ, ನಮಗೆ GK ಅಂತ ಒಂದು ಪೇಪರ್ ಇದ್ದೇ ಇರುತ್ತೆ ಅಲ್ವಾ, ಜನರಲ್ ನಾಲೆಜ್ಗೋಸ್ಕರ. ಸೊ ಈ ಒಂದು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಓದೋದ್ರಿಂದ ನಮಗೇನಾಗುತ್ತೆ, ಒಂದು ನಾಲೆಜ್ ಕೂಡ ಬರುತ್ತೆ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದು. 1998 ಕೂಡ ಒಂದು 100 ಪ್ರಶ್ನೆ ಇದ್ದಾವೆ. ಸೊ ಇದು ನಾನು ಆಲ್ರೆಡಿ ಓದಿದ್ದೀನಿ. ಓದಿ ಆದಮೇಲೆ ಆ್ಯಕ್ಚುಲಿ ಓದಬೇಕಾದ್ರೆ ನಾನು ವಿಡಿಯೋ ಮಾಡಲಿಲ್ಲ, ಹಾಗಾಗಿ ಓದಿರೋದನ್ನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತಕ್ಕಂಥದ್ದನ್ನು ಕೇಳ್ತಾರಲ್ವಾ. ಅದರಲ್ಲಿ ನಮಗೆ 4 ರಾಜ್ಯಗಳು ಕೊಡ್ತಾರೆ, ರಾಜಧಾನಿಗಳು ಕೊಡ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ಅಸ್ಸಾಂ ಅಂತ ಕೊಟ್ಟಿದ್ದಾರೆ, ಮಿಜೋರಾಂ ಅಂತ ಕೊಟ್ಟಿದ್ದಾರೆ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಏನಪ್ಪ ಅಂದರೆ ಹೊಂದಾಣಿಕೆ ಇಲ್ಲದ್ಯಾವುದು ಅಂತ ಕೇಳಿದ್ದಾರೆ. ಅಸ್ಸಾಮು ಏನಪ್ಪ ಅಂತಂದರೆ ದಿಬ್ರುಘಟ್ ಅಂತ ಕೊಟ್ಟಿದ್ದಾರೆ, ಮಿಜೋರಾಂ ಐಜ್ವಾಲ್ ಅಂತ ಕೊಟ್ಟಿದ್ದಾರೆ, ನಾಗಾಲ್ಯಾಂಡ್ ಕೊಯ್ಮಾ ಇದೆ, ಅರುಣಾಚಲ ಪ್ರದೇಶ್ ಈಟಾನಗರ್ ಅಂತ ನಮಗೆ ಗೊತ್ತು. ಹಾಗಾದರೆ ಇಲ್ಲಿ ಅಸ್ಸಾಮು ಮತ್ತು ಇದ್ಯಾವುದು ದಿಬ್ರುಘಟ್ ಅಂತಕ್ಕಂಥದ್ದು ರಾಂಗ್ ಅಂತಕ್ಕಂಥದ್ದು. ಇದು ಗುಂಪಿಗೆ ಸೇರೋದಿಲ್ಲ ಅಥವಾ ಹೊಂದಾಣಿಕೆ ಆಗೋದಿಲ್ಲ ಅಂತಕ್ಕಂಥದ್ದು. ವಿಸ್ತೀರ್ಣದಲ್ಲಿ ಕೇಳಿದರೆ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದಂಥ ಕೇಂದ್ರ ಆಡಳಿತ ಪ್ರದೇಶ ಯಾವುದು ಅಂತಕ್ಕಂಥದ್ದು. ಇದು ನಾನು ಓದ್ತಾ ಇರೋದು 1998. ಅಂದರೆ ಈ 1998 ಕ್ವಶನ್ನೇ ಕೇಳ್ತಾರ? ಇಲ್ಲ, ಕೇಳಲಿಕ್ಕಿಲ್ಲ. 2001 ಕೇಳ್ಬೋದು, 21 ಕೇಳ್ಬೋದು, 26 ಕೇಳ್ಬೋದು ಅಲ್ವಾ. ಈ ರೀತಿ ಇಯರ್ಗಳನ್ನು ಚೇಂಜ್ ಮಾಡ್ಬೋದು. ಇದು ಜಸ್ಟ್ ಒಂದು ಮಾಡೆಲ್ ಪೇಪರ್ ಥರ ನಾವೇನು ಮಾಡಬೇಕು, ರೆಫರ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಏನಪ್ಪ ಅಂತಂದರೆ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ. ಸೊ ಯಾವುದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇಲ್ಲಿ ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದಿವ್ ಅಂತ ಕೊಟ್ಟಿದ್ದಾರೆ, ಪುದುಚೇರಿ ಕೊಟ್ಟಿದ್ದಾರೆ, ಲಕ್ಷದ್ವೀಪ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಆನ್ಸರ್ ಕೂಡ ನನಗೆ ಗೊತ್ತು, ಆದರೆ ಇದೊಂದು ನೀವು ಕಮೆಂಟ್ ಮಾಡಿ ಆಯಿತಾ. ನೀವು ಕಮೆಂಟ್ ಮಾಡಿದ್ರೆ ಅದು ಸರಿನಾ ತಪ್ಪು ಅನ್ನೋದನ್ನು ನಾನು ನಿಮಗೆ ಸರಿಯಾದಂಥ ಉತ್ತರನ ಕೂಡ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ. ಸೊ ಜಸ್ಟ್ ಇದು ನಿಮಗೆ ಮಾಡೆಲ್ ರೀತಿಯಲ್ಲಿ ಒಂದು 10 ನಿಮಿಷದ ಒಂದು ವಿಡಿಯೋ ಮಾಡ್ತೀನಿ. ಈ ರೀತಿ ಓದ್ಕೊಳ್ಳಿ. ಈಗ ನಮಗೆ ಏನಪ್ಪ ಅಂತಂದರೆ, ಈ ಭೂಗೋಳಶಾಸ್ತ್ರ ಅಂತ ಬಂದಾಗ ಸವನ್ನಗಳೆಂದರೇನು ಅಂತ ಕೇಳ್ತಾರೆ. ಅಂದರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಉಷ್ಣವಲಯದ ಹುಲ್ಲುಗಾವಲು, ಬೆಟ್ಟದಡಿಯ ವನಸ್ಪತಿ, ಅರೆಶುಷ್ಕ ವಲಯದ ಪದರು ವನಸ್ಪತಿ ಅಂತ ಈ ರೀತಿ ಕೇಳ್ತಾರೆ. ಸವನ್ನಗಳೆಂದರೇನು ಅಂದರೆ, ನಾವು ಹುಲ್ಲುಗಾವಲುಗಳ ಬಗ್ಗೆ ಒಂದು ಪಾಠವನ್ನು ಸಂಪೂರ್ಣವಾಗಿ ಓದ್ಕೊಂಡಾಗ, ಯಾಕಂದರೆ ನಮಗೆ ಈಗ ಹ್ಯಾಂಡ್ ರೈಟಿಂಗಲ್ಲೂ ಕೂಡ ಇದೆ, ರೈಟಿಂಗಲ್ಲೂ ಇದೆ, ಮಲ್ಟಿಪಲ್ ಚಾಯ್ಸು ಇದೆ. ಸೊ ನಾವೆಲ್ಲನೂ ಏನು ಮಾಡಬೇಕು, ಓದ್ಕೋಬೇಕು. ಹಾಗಾಗಿ ಶಾರ್ಟ್ ಟೈಮಲ್ಲಿ ಇದನ್ನು ಈ ರೀತಿ ಓದ್ಕೊಂಡ್ರೆ ಒಂದು ಸ್ವಲ್ಪ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೂ ಕೂಡ ಒಂದು ಥಾಟ್ ಬರುತ್ತೆ ಮೈಂಡಲ್ಲಿ ಅಂತಕ್ಕಂಥದ್ದು. ಸೊ 2005ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಹೇಳ್ತೀನಿ. ಸುಮಾರು ಎಷ್ಟು ವರ್ಷಗಳ ಹಿಂದೆ ವಿಶ್ವ ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥದ್ದು. ವಿಶ್ವ ಅಂದರೆ ಜಗತ್ತು. ಎಷ್ಟು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಮಗೆ 4 ಆಪ್ಷನ್ ಕೂಡ ಇರುತ್ತೆ. ಅದೇನು ಹೊಸದಾಗಿ ಯಾರೆಲ್ಲ ಎಕ್ಸಾಮ್ಸ್ ಬರಿಬೇಕಂತಿದ್ದೀರಿ, HSTR, GPSTR ಬರಿಬೇಕಂತಿದ್ದೀರಿ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋನ. ಕ್ವಶನ್ಸ್ ಹೇಗೆ ಬರ್ಬೋದು, ಇವೇ ಬರುತ್ತಾ, ನಾನು ಓದಿದ್ದ ಬರುತ್ತಾ? ಖಂಡಿತ ಇಲ್ಲ. ಇದ್ರ ಒಂದು ಪರ್ಯಾಯವಾಗಿ ಕ್ವಶನ್ ಆನ್ಸರ್ ಬರ್ಬೋದು ಅಲ್ವಾ. ಇದೇ ಬಂದರೂ ಬರ್ಬೋದು, ಬೈಲ ಕೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಈ ಪ್ರಶ್ನೆಗೆ ಉತ್ತರ ನೀವ್ಯಾರಾದರೂ ಹೇಳ್ತೀರಾ? ಎಸ್, 15 ಬಿಲಿಯನ್ ವರ್ಷಗಳ ಹಿಂದೆ, 15 ಬಿಲಿಯನ್ ವರ್ಷಗಳ ಹಿಂದೆ, 5 ಮಿಲಿಯನ್ ವರ್ಷಗಳ ಹಿಂದೆ, 5 ಬಿಲಿಯನ್ ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸುಮಾರು ಎಷ್ಟು ವರ್ಷಗಳ ಹಿಂದೆ ವಿಶ್ವ ಅಸ್ತಿತ್ವಕ್ಕೆ ಬಂದಿತ್ತು ಅಂತಂದರೆ 15 ಬಿಲಿಯನ್ ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈಗ ಋತುಮಾನಗಳ ಬಗ್ಗೆ ಇಲ್ಲದ ನೈಸರ್ಗಿಕ ಪ್ರದೇಶ, ಋತುಮಾನಗಳು ಇಲ್ಲದ ನೈಸರ್ಗಿಕ ಪ್ರದೇಶ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈ ಟೈಗಾ, ಟಂಡ್ರಾ, ಇಕ್ವಟೋರಿಯಲ್ ಮತ್ತು ಟೆಂಪ್ರೇಟ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಋತುಮಾನಗಳ ಇಲ್ಲದ ನೈಸರ್ಗಿಕ ಪ್ರದೇಶ ಯಾವುದು ಅಂತಂದ್ರೆ ಇಕ್ವಾಟೋರಿಯಲ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡುವಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಕೊಡಗು ಕೊಟ್ಟಿದ್ದಾರೆ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಅರಣ್ಯ ವ್ಯಾಪ್ತಿ ಅಂತ ಬಂದಾಗ ನಾವು ಉತ್ತರ ಕನ್ನಡಕ್ಕೆ ಹೋದಾಗ ಕರ್ನಾಟಕದ ಅಲ್ಲಿ ಅರಣ್ಯ ಪ್ರದೇಶ ಹೇಗಿದೆ ಎತ್ತ ಅನ್ನೋದು ಒಂದು ನೋಟವನ್ನು ನೋಡ್ಬೋದು. ಹಾಗಾದರೆ ಇದ್ರ ಉತ್ತರ ಕೂಡ ನಿಮ್ಗೆ ಗೊತ್ತಾಗಿರುತ್ತೆ ಯಾವುದು ಅಂತಕ್ಕಂಥದ್ದು. ಸೊ ಮತ್ತು ಇಲ್ಲಿ 2006ರ ಪ್ರಶ್ನೆಯನ್ನು ನೋಡಿದಾಗ ನಾನು ಎಲ್ಲ ಪೂರ್ತಿಯಾಗಿ ಕ್ವಶನ್ ಪೇಪರ್
ಬಿಡಿಸ್ತಾ ಇಲ್ಲ. ನಾನು ಜಸ್ಟ್ ಹೆಂಗೆ ಓದಬೇಕು, ಯಾವ ರೀತಿ ಒಂದು ಮಾಡೆಲ್ ಪೇಪರ್ನ ಇಟ್ಕೊಂಡು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು 10 ನಿಮಿಷದ ಮಾಹಿತಿ ಕೊಡ್ತೀನಿ ಅಷ್ಟೇ. ಭಾರತದ ಕಪ್ಪು ಎರೆಭೂಮಿಯನ್ನು ಹೀಗೂ ಹೆಸರಿಸ್ತಾರ, ಅಂದ್ರೆ ಕಪ್ಪು ಮಣ್ಣನ್ನು ಕರೀತಾರ ಅಮಿಲಿಯಲ್, ಲ್ಯಾಟರೈಟ್, ರೇಗರ್, ಹ್ಯೂಮಸ್. ಯಾವ ರೀತಿ ಅಂದರೆ ಭಾರತದ ಕಪ್ಪು ಎರೆಭೂಮಿಯನ್ನು ಏನಂತ ಕರೀತಾರ ಅಂತಂದ್ರೆ ರೇಗರ್ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ರೇಗರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈ ಮಣ್ಣಿನ ಬಗ್ಗೆ ಕೇಳ್ಬೋದು. ಆಮೇಲೆ ಮತ್ತೇನಪ್ಪ ಅಂತಂದ್ರೆ ಯಾವ ನದಿಯ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತದೆ? ಯಾವ ನದಿಯು ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗ್ತದ? ಕಾಂಗೋ ನದಿನ, ನೈಲ್ ನದಿನ, ನೈಜರ ಅಥವಾ ಟೈಗ್ರಿಸ್ ಅಂತಕ್ಕಂಥದ್ದು. ಯಾವ ನದಿ ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗ್ತದ? ಯಾವ ನದಿ ರೀ? ಕ್ಯಾಂಗೋ ಇದೆ, ಮತ್ತೆ ನೈಲ್ ಇದೆ, ನೈಜರ್ ಇದೆ, ಟೈಗ್ರಿಸ್ ಇದೆ. ಯಾವ ನದಿ ಅಂತ ಕಮೆಂಟ್ ಮಾಡ್ತೀರಾ? ಸೊ ಹೇಳ್ಬಿಡ್ರಿ, ಎಲ್ಲ ಕಮೆಂಟ್ ಮಾಡ್ತಾ ಕೂತ್ರೆ ಹೇಗೆ? ಹೌದು, ನೀವು ಸಂಪೂರ್ಣ ವಿಡಿಯೋ ನೋಡ್ತೀರಿ ಅಂತ ನನಗೆ ಹೆಂಗೆ ಅರ್ಥ ಆಗಬೇಕು ಅಲ್ವಾ? ಸೊ ನೋಡಿ, ನಿಮಗೂ ಕೂಡ ಅನುಕೂಲ ಆಗುತ್ತೆ. ಕ್ಯಾಂಗೋ ನದಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇದು ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗ್ತದ. ಮೌನ ಲೋವಾ ಅಂದ್ರೆ ಏನು ಅಂತಕ್ಕಂಥದ್ದು 2010ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮೌನ ಲೋವಾ ಅಂದ್ರೆ ಏನು ಹೇಳ್ರಿ ನೋಡೋಣ. ಸೊ ಅಂದ್ರೆ ಜೀವಂತ ಜ್ವಾಲಾಮುಖಿಗೆ ಉದಾಹರಣೆ, ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ, ಅವಸಾನ ಜ್ವಾಲಾಮುಖಿಗೆ ಉದಾಹರಣೆ, ಒಂದು ಜ್ವಾಲಾಮುಖಿಯ ಪ್ರದೇಶದಲ್ಲಿರುವ ಪೀಠಭೂಮಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಮೌನ ಲೋವಾ ಅಂತಂದ್ರೆ ಏನಂತಂದ್ರೆ ಜೀವಂತ ಜ್ವಾಲಾಮುಖಿಗೆ ಉದಾಹರಣೆ ಅಂತ ಹೇಳ್ಬೋದು. ಗ್ಯಾಬ್ರೋ ಎನ್ನುವುದು, ಗ್ಯಾಬ್ರೋ ಅಂದ್ರೆ ಏನು? ಅಗ್ನಿಶಿಲೆಗಳಿಗೆ ಉದಾಹರಣೆನ, ಜಲದ ಶಿಲೆಗಳಿಗೆ ಉದಾಹರಣೆನ, ರೂಪಾಂತರಕನ ಅಥವಾ ಮೇಲಿನ ಯಾವುದು ಅಲ್ವಾ ಅಂತ ಕೊಟ್ಟಿದ್ದಾರೆ. ಈ ಗ್ಯಾಬ್ರೋ ಅಂತಂದ್ರೆ ಅಗ್ನಿಶಿಲೆಗಳಿಗೆ ಉದಾಹರಣೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಈಗ 2012ಕ್ಕೆ ಬಂದ್ರೆ ನಾನು ಒಂದು 2-3 ಪ್ರಶ್ನೆಗಳನ್ನು ಮಾತ್ರ ಹೇಳ್ತಾ ಹೋಗ್ತಿದ್ದೀನಿ. ಈ ಪುಸ್ತಕದ ಹೆಸರು ನಿಮಗೆ ಬೇಕು ಅನ್ನೋದಾದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಾಗಿ ನೋಡ್ತಾ ಬನ್ನಿ, ಸಂಪೂರ್ಣ ವಿಡಿಯೋಗಳನ್ನು ಕೂಡಿ ಸಾಧ್ಯವಾದರೆ ಕೊನೆಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಸಂಪೂರ್ಣ ವಿಡಿಯೋ ನೋಡಿದ್ದೀರಿ ಅಂತ ನನಗೆ ಗೊತ್ತಾಗಬೇಕಲ್ಲ. ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕ ವನ್ಯಜೀವಿ ಧಾಮ ಯಾವುದು ಅಂತ ಯಾವಾಗ ಕೇಳಿದ್ರು? 2012ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದು ಏನಪ್ಪ ಅಂತಂದ್ರೆ ಭದ್ರಾ ವನ್ಯಜೀವಿ ಧಾಮ ಆಗ. ಓಕೆ, ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರ್ತವ. ಕೆಲವೊಂದು ಏನು ಮಾಡಿದ್ರು ಚೇಂಜ್ ಆಗದೆ ಇರೋದು. ಯಾವ ಚೇಂಜ್ ಆಗೋದಿಲ್ಲ ರೀ ನೋಡಿ. ಕೆಳಗಿನ ಪಟ್ಟಿಗಳನ್ನು ಸರ್ವರ್ಗಳು ಮತ್ತು ದೇಶಗಳೊಂದಿಗೆ ಹೊಂದಿಸಿ ಹಾಗೂ ಸರಿಯಾದ ಉತ್ತರವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ಸರ್ವರ್ಗಳು ಚೇಂಜ್ ಆಗ್ತಾವ? ಇಲ್ಲ. ದೇಶಗಳು ಚೇಂಜ್ ಆಗ್ತಾವ? ಇಲ್ಲ. ಸರ್ವರ್ ಯಾವ ದೇಶದಲ್ಲಿ ಇರಬೇಕು ಅದೇ ದೇಶದಲ್ಲಿ ಇರುತ್ತೆ. ಮತ್ತೆ ಏನಪ್ಪ ಅಂತಂದ್ರೆ ದೇಶಗಳು ಎಲ್ಲಿರಬೇಕು ಅಲ್ಲೇ ಇರ್ತವೆ. ಇವು ಚೇಂಜ್ ಎಂದಿಗೂ ಕೂಡ ಚೇಂಜ್ ಆಗದೆ ಇರುವಂಥ ಪ್ರಶ್ನೆಗಳು. ತುರ್ಕಾನ್ ಸರ್ವರ್ ಅಂದ್ರೆ ರುಡಾಲ್ಫ್ ಅಂತ ಹೇಳ್ತೀವಿ. ಇದು ಯಾವ ರಷ್ಯಾ ದೇಶದಲ್ಲಿದೆಯಾ? ಒನೆಗಾ ಸರೋವರ, ಕೀನ್ಯಾ ವಾರ್ನರ್ ಸರೋವರ, ಕೆನಡಾ ರೈನ್ಡೀರ್ ಸರೋವರ, USA ಮಿಚಿಗನ್ ಸರೋವರ, ಸ್ವೀಡನ್. ಈ ರೀತಿ ಕೊಟ್ಟಿದ್ದಾರೆ. ಮತ್ತೆ ಕೆಳಗೆ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸೊ ABCD ಅಂತ ಕೊಟ್ಟಿರ್ತಾರೆ, ನಿಮ್ಗೆ ಗೊತ್ತಲ್ಲ ABCD. ಆ ಸಂಕೇತಗಳನ್ನು ಆಧರಿಸಬೇಕಾಗ್ತದೆ. ಇಲ್ಲಿ ಸರಿಯಾದಂಥ ಉತ್ತರವನ್ನು ಹೇಳಬೇಕು ಅಂತಂದ್ರೆ ಇಲ್ಲಿ ತುರ್ಕಾನ್ ಸರ್ವರ್ ಅಥವಾ ರುಡಾಲ್ಫ್ ಸರ್ವರಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಕೀನ್ಯಾ ದೇಶ. ಒನೆಗಾ ಸರ್ವರಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ರಷ್ಯಾ. ವಾರ್ನರ್ ಸರ್ವರಕ್ಕೆ ಸರಿಯಾದಂಥ ಉತ್ತರ ಸ್ವೀಡನ್. ರೈನ್ಡೀರ್ ಸರ್ವರಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಇದು ಕೆನಡಾ. ಮಿಚಿಗನ್ ಸರೋವರ ಯಾವುದಂತಂದ್ರೆ 4th one USA ಅಂತಕ್ಕಂಥದ್ದು. ಸೊ ಈ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ಒಂದು ಸಾರಿ ಈ ಥರ ಒಂದು ಎಲ್ಲ ಎಕ್ಸಾಮ್ಗಳು ನಡೆದಿರ್ತಕ್ಕಂಥ ಒಂದು ಓಲ್ಡ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಒಂದು ಸಾರಿ ನೀಟಾಗಿ ಕೂತ್ಕೊಂಡು ಓದ್ಬಿಡಿ. ಒಂದು ಸಾರಿ ಕಣ್ಣು ಮುಚ್ಕೊಂಡು ಎಲ್ಲನೂ ರಿವಿಸನ್ ಮಾಡಿಬಿಡಿ. ಅನುಕೂಲ ಆಗುತ್ತೆ. ಪ್ರಯತ್ನ ನಮ್ಮದು, ಫಲ ಭಗವಂತದ್ದು ಅಲ್ವಾ? ಭಗವಂತನ ನಂಬೋರಿಗೆ, ನಂಬದೇ ಇರೋರು ನಿಮ್ಮ ಶ್ರಮದ ಮೇಲೆ ಬೇಕಾದರೂ ನಂಬಿಕೆ ಇಟ್ಕೊಳ್ಬಹುದು. KS 2015 ಪ್ರಶ್ನೆ ಹಿಂಗಿದೆ ನೋಡಿ. ಯಾಕಂದ್ರೆ ಇದು ಕೂಡ ಏನಪ್ಪ ಅಂತಂದ್ರೆ ಚೇಂಜ್ ಆಗದೆ ಇರುವಂಥ ಒಂದು ಪ್ರಶ್ನೆಯನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. 2015ರ ಪ್ರಶ್ನೆ ಪತ್ರಿಕೆ, KS ಪ್ರಶ್ನೆ ಪತ್ರಿಕೆ ಇದು. ಮುಂದಿನಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2. ಜಂಬೂರ್ ವೃತ್ತ, ಜ್ವಾಲಾಮುಖಿಗಳು, ಸುಣ್ಣದ ಕಲ್ಲು ವಲಯ, ವೆದರಿಂಗ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಚೇಂಜ್ ಆಗುತ್ತಾ? ಖಂಡಿತ ಚೇಂಜ್ ಆಗದೆ ಇರುವಂಥ ಪ್ರಶ್ನೆ ಇದು. ಇದಕ್ಕೆ ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ. ಈ ಕಡೆ ಆಪ್ಷನ್ನು ಕೊಟ್ಟಿದ್ದಾರೆ, ಪ್ರಶ್ನೆನೂ ಕೊಟ್ಟಿದ್ದಾರೆ. ಸೊ ಇದು ಈ ಥರ ಪ್ರಶ್ನೆಗಳು ಯಾವತ್ತೂ ಕೂಡ ಚೇಂಜ್ ಆಗೋದಿಲ್ಲ. ಇಂಥವೆಲ್ಲ ನೀವೇನಂತಂದ್ರೆ ಏನಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೋಬೇಕು. ಈ ರಾಜ್ಯಗಳು, ರಾಷ್ಟ್ರೀಯ ಉದ್ಯಾನವನ ಇವೆಲ್ಲ ಚೇಂಜ್ ಆಗ್ತವ. ಮೇಘಾಲಯದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ? ಜಾರ್ಖಂಡ್ನಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ? ಅರುಣಾಚಲ ಪ್ರದೇಶದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ? ಜಮ್ಮು ಕಾಶ್ಮೀರದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ? ಇದೆಲ್ಲ ನಿಮಗೆ ಗೊತ್ತಿರಬೇಕು ಅಲ್ವಾ?
ಮೇಘಾಲಯ ಅಂತ ಬಂದಾಗ ಅಲ್ಲಿರ್ತಕ್ಕಂಥದ್ದು ನಮ್ದಫ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಇದೆ. ಯಾವುದ್ರಿ? ಮೇಘಾಲಯದಲ್ಲಿ ನಮ್ದಫ್ ಇದೆ. ಜಾರ್ಖಂಡ್ನಲ್ಲಿ ಯಾವುದಿದೆ? ನಮ್ದಫ್ ಕರೆಕ್ಟಾ? ಮೇಘಾಲಯದಲ್ಲಿ ಯಾವುದಿದೆ? ನಮ್ದಫ್. ಓಕೆ. ಜಾರ್ಖಂಡ್ನಲ್ಲಿ ಯಾವುದಿದೆ ಅಂತಂದ್ರೆ ಹೆಮಿಸ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಇದೆ. ಅದೇ ರೀತಿ ಅರುಣಾಚಲ ಪ್ರದೇಶದಲ್ಲಿ ಯಾವುದಿದೆ ಅಂತಂದ್ರೆ ಹಜಾರಿಬಾಗ್ ಅಂತಕ್ಕಂಥದ್ದು. ಅರುಣಾಚಲ ಪ್ರದೇಶದ ರಾಷ್ಟ್ರೀಯ ಉದ್ಯಾನವನದ ಹೆಸರು ಹಜಾರಿಬಾಗ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಾಲ್ಪಾಕ್ರಮ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಇದಾವ. ಇವೇನು ಚೇಂಜ್ ಆಗೋದಿಲ್ಲ, ಇವು ಇದ್ದ ಹಾಗೆ ಇರ್ತವ. ಹಾಗಾಗಿ ಇವನ್ನ ನೀವು ಒಂದು ಸಾರಿ ಮನದಟ್ಟು ಮಾಡಿಕೊಂಡ್ರೆ ಅದನ್ನ ನಾವು ಲೈಫ್ ಟೈಮ್ ಎಕ್ಸಾಮ್ ಬರೆಯೋಕ್ಕೂ ಕೂಡ ಯೂಸ್ ಮಾಡ್ಕೋಬೇಕು. ಬಟ್ ಬರೀ ಪುಸ್ತಕದಲ್ಲಿ ಅಲ್ಲ, ಮಸ್ತಕದೊಳಗೂ ಇಟ್ಕೋಬೇಕಾಗ್ತದೆ. ಸೊ ನಾನು ಜೊತೆಗೆ ಮೋಟಿವೇಶನ್ ಕೂಡ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅಯ್ಯೋ ನನಗೆ ಹಿಂಗೆ, ನನಗೆ ಹಾಗೆ, ನನಗೆ ಮಕ್ಳಿಗೆ ಸಮಸ್ಯೆ ಇದೆ, ಮಕ್ಕಳು ಮಾತು ಕೇಳಲ್ಲ, ಮಕ್ಕಳು ಹಾಗೆ ನನಗೆ ಟೈಮ್ ಇಲ್ಲ ಓದೋಕ್ಕೆ, ನಮ್ಮ ಅದೇ ಮಾವನ ಕಿರಿಕಿರಿ ಇದೆ, ಗಂಡ ಹಾಗೆ, ನಾನು ಓದೋದು ಬಿಟ್ಬಿಟ್ಟಿದ್ದೀನಿ, ಓದೋಕೆ ಕುಂತ್ರೆ ಒಂಥರ ತಲೆ. ನನಗೂ ಆಗುತ್ತೆ, ನನಗೂ ಸಾವಿರಾರು ಸಮಸ್ಯೆಗಳಿದ್ದಾವೆ, ನಿಮಗೂ ಇದ್ದಾವೆ. ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಂದು ಜೀವಿಗೂ ದುಡ್ಡಿರೋನಿಗೆ ಅವ್ರದ್ದೇ ಆದ ಸಮಸ್ಯೆ ಬೇರೆ, ಇಲ್ದಿರೋನಿಗೆ ಅದರದ್ದೇ ಸಮಸ್ಯೆ ಬೇರೆ. ಸೊ ಎಲ್ಲ ಇದ್ರೂ ಕೂಡ ಮತ್ತೊಂಥರ ಏನೋ ಒಂದು ನೆಮ್ಮದಿ ಇರೋದಿಲ್ಲ ಮನುಷ್ಯನಿಗೆ. ಹೀಗೆ ಜೀವನವೇ ಒಂದು ಏನಪ್ಪ ಅಂತಂದರೆ ಸಮಸ್ಯೆ. ಆ ಸಮಸ್ಯೆ ಸುಳಿಯಿಂದ ಎದ್ದು ಬರಬೇಕು ಅಂತ ನನ್ನ ಬ್ರದರ್ ನನಗೆ ಟೀಚ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಬ್ರದರ್ ಅವರು ಮೇನ್ ಅಂದರೆ ಹೇಳ್ತಿರ್ತಾರೆ, ನಾವೇನಾದರೂ ಹಿಂಗೆ ಸಮಸ್ಯೆ ಅಂದಾಗ ಏನೋ ಹೇಳ್ತಾರೆ, ಮನಸ್ಸಿಲ್ಲ ಅಂದರೆ ಏನಾರು ನೆಪಗಳು ಹೇಳ್ತೀರ ನೀವು, ಆ ನೆಪಗಳಿಂದ ಆಚೆ ಬನ್ನಿ ಅಂತ ಹೇಳ್ತಿರ್ತಾರೆ. ಅವ್ರು ಹೇಳೋ ಒಂದೊಂದು ಮಾತುಗಳು ಕೂಡ ಸತ್ಯ ಅಂತ ನಮಗೂ ಅರ್ಥ ಆಗುತ್ತೆ. ಸೊ ಒಂದು ಸಣ್ಣದಾಗಿ ಸ್ಮೈಲ್ ಕೊಡ್ತೀವಿ, ಇಲ್ಲ ಅಂತಿಲ್ಲ. ಬಟ್ ಏನಂತಂದ್ರೆ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಅದನ್ನು ಏನಂದರೆ ಮನುಷ್ಯ ನೋಡಿ ಯಾವಾಗಲೂ ಒಳ್ಳೇದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗಲ್ಲ, ಒಳ್ಳೇದ ಕಡೆ ಜಾಸ್ತಿ ಏನಂದ್ರೆ ಪ್ರಿಫರೆನ್ಸ್ ಕೊಡೋದಿಲ್ಲ. ಅದನ್ನು ಹೋಗಲಿ ಬಿಡು, ಬೇಡ ಬಿಡು, ಹಿಂಗೆ ಹಲ್ಲೆಗಳಿತೀವಿ, ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡೆ. ಸೊ ಹಾಗಾಗಿ ಟಿ ವಿ ನೋಡ್ರಿ ಅಂದಾಗ ಪಟ್ ಅಂತ ಹಿಂಗೆ ಬಾಯಿ ತಿರ್ಕೊಂಡು ಕೂತ್ಕೊಂಡು ನೋಡ್ತೀವಿ. ಟಿ ವಿ ಗಂಟೆ ನೋಡ್ತೀವಿ. ಸೀರಿಯಲಲ್ಲಿ ಏನಾಯಿತು, ಆಮೇಲೆ ಮೂವಿಯಲ್ಲಿ ಏನಾಯಿತು ನೋಡಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು. ಸೊ ಇಂಥ ಸಮಯ ಸಂದರ್ಭ ಬಂದಾಗ ಸ್ವಲ್ಪ ಬದಿಗಿಟ್ಟು ಮುಂದುವರಿಬೇಕು ಅಂತ ನಮ್ಮ ಬ್ರದರ್ಸ್ ನಮಗೆ ಹೇಳುವಂಥ ಮಾತುಗಳು. ಅದು ನನಗೆ ಈಗ ನೆನಪಾಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಏನಂತಂದ್ರೆ ಇರಲಿ, ಮತ್ತೆ ಬರೋಣ. 2020ರಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ. ಅಂತರ್ವಲಯ ಮಣ್ಣುಗಳಂದರೆ ಜೌಗು ಮಣ್ಣು, ಹುಲ್ಲುಗಾವಲು ಮಣ್ಣು, ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಈ ಜೌಗು ಮಣ್ಣು ಈ ಪ್ರಶ್ನೆ ಬದಲಾಗೋದಿಲ್ಲ, ಈ ಹುಲ್ಲುಗಾವಲು ಪ್ರಶ್ನೆ ಬದಲಾಗೋದಿಲ್ಲ. ಇದು KS ಕೇಳಿದ್ರು ಇದೇ ಪ್ರಶ್ನೆ ಇರ್ತದ, HSTR ಕೇಳಿದ್ರು ಇದೇ ಪ್ರಶ್ನೆ ಇರ್ತದ, GPSTR ಕೇಳಿದ್ರು ಇದೇ ಪ್ರಶ್ನೆ ಇರ್ತದ, PC ಕೇಳಿದ್ರು ಇರ್ತದ, PSI ಕೇಳಿದ್ರು ಇರ್ತದ, IAS ಕೇಳಿದ್ರು ಈ ಪ್ರಶ್ನೆ ಬದಲಾಗಕ್ಕೆ ಸಾಧ್ಯ ಇಲ್ಲ. ಜೌಗು ಮಣ್ಣೇ ಆಗಿರ್ತದೆ, ಹೌದಲ್ವಾ? ಹುಲ್ಲುಗಾವಲು ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗಿಲ್ಲಿ ಸರಿಯಾದಂಥ ಉತ್ತರ ನಾವು ಹುಡುಕ್ಬೇಕಾದಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಜೌಗು ಮಣ್ಣು ABCD ಇವು ಮೂರು ಕೂಡ ಏನಂತಂದ್ರೆ ABC C ಇಲ್ಲ, ತಪ್ಪು, D ಸರಿಯಾಗಿದೆ. ಈ ಜೌಗು ಮಣ್ಣು ಅಂತರ್ವಲಯ ಮಣ್ಣುಗಳು ಯಾವಂತಂದ್ರೆ ಜೌಗು ಮಣ್ಣು, ಜಂಬು ಮಣ್ಣು ಮತ್ತು ಲಾವಣ್ಯಯುಕ್ತ ಮಣ್ಣು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇವಕ್ಕೆ ಏನಂತಂದ್ರೆ ಅಂತರ್ವಲಯ ಮಣ್ಣುಗಳು ಅಂತ ಕರೀತಾರೆ. ಸೊ ಇಷ್ಟು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆ ತುಂಬ ಚೆನ್ನಾಗಿದೆ. ನಾನು ತೊಗೊಂಡು ತುಂಬ ದಿನಗಳೇ ಆಗೋಯ್ತು ಬಿಡಿ, ನಾನು ಕೂಡ ಓದಿಲ್ಲ. ಈಗ ಸಮಯ ಬಂತು ಓದಬೇಕು ಅನ್ನೋ ಇದಕ್ಕೆ ಪೂರ್ತಿ ಬುಕ್ ಏನು ಮುಗಿಸಿಲ್ಲ, ಸ್ವಲ್ಪ ಮಾತ್ರ ನಾನು ಒಂದು 4 ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತೇ ಓದಿರೋದು. ಮುಂದೆ ಇನ್ನೂ ಜಾಸ್ತಿ ಇದ್ದಾವೆ. ನಾನೇನು ಎಷ್ಟು ಓದಿದ್ನಲ್ಲ, ನಿಮ್ಮ ಜೊತೆ ಹೇಳಿದ್ನಲ್ಲ ಅಷ್ಟಕ್ಕೆ ನಿಂತಿದೆ. ಇದನ್ನು ಇನ್ನೊಂದು ಸಾರಿ ಸ್ಪೀಡ್ ರೀಡಿಂಗ್ ಮಾಡಿಕೊಂಡು ಇನ್ನೊಂದು ಸಾರಿ ಪಟಪಟ ಅಂತ ಏನಪ್ಪ ಅಂತಂದ್ರೆ ಸ್ಪೀಡ್ ರೀಡಿಂಗ್ ಮಾಡಿ ಆಮೇಲೆ ರೀಕಾಲ್ ಮಾಡ್ಕೋಬೇಕು, ಇಲ್ಲ ರಿವಿಸನ್ ಮಾಡಬೇಕು. ಸೊ ಇದೆ ಇನ್ನು 2097 2005 91 ಅವು ನಾನು ಓದಿಲ್ಲ. ನಿಮ್ಮ ಜೊತೆನೂ ನಾನು ಮತ್ತೆ ಓದಿದಾಗ ಯಾವ ರೀತಿ ಓದಬೇಕು ಏನು ಅನ್ನೋದನ್ನು ಹಂಚ್ಕೊಳ್ತೀನಿ. ಈಗಾಗಲೇ ನಾನು ಸುಮಾರು 4-5 ವಿಡಿಯೋಗಳನ್ನು ಬಿಟ್ಟಿದ್ದೀನಿ. ಸೊ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತು ಹೇಳಿದ್ನಲ್ಲ ಮನೆಯಲ್ಲಿ ಹಂಗಂತಾರೆ, ಇಲ್ಲ ಯಾರೋ ಹೇಳ್ತಾರೆ ಅಯ್ಯೋ ಅವಳಿಗೆ 3 ಜನ ಮಕ್ಕಳಿದ್ದಾರೆ, ಅದೇನಪ್ಪ ಈಗ ಓದಿ ಅದೇನು ಜಾಬ್, ಎಂತೆಂಥವರೋ ಒಳ್ಳೊಳ್ಳೆಯವರೋ ಉಳ್ಳಾಡಿ ಹೋಗ್ಬಿಟ್ಟಿದ್ದಾರೆ, ಈಗ ಓದಿ ಏನು ನೌಕರಿ ಮಾಡ್ತಾಳ, ಈಗೇನು ಓದಿ ನೌಕರಿ ಮಾಡ್ತಾನ, ಹಂಗೆ ಅಂತಿರ್ತಾರೆ. ಅದು ಗಂಡು ಮಕ್ಕಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ ಇರುತ್ತೆ. ಸೊ ಓದಬೇಕು, ನೌಕರಿ ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಆದರೆ ಅವರ ಜವಾಬ್ದಾರಿಗೆ ಒಂದು ಪ್ರಿಫರೆನ್ಸ್ ಕೊಡಲೇಬೇಕು. ಎತ್ತವ್ರನ್ನ ನೋಡ್ಕೋಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಅವ್ರದ್ದು ಅವರಿಗೆ ಕಷ್ಟ. ಇನ್ನು ಹೆಣ್ಮಕ್ಳಿಗೆ ಹೌದು ಮನೆ ಕೆಲಸ ಮಾಡಬೇಕು, ಅಡುಗೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಏನಪ್ಪ ಅಂದ್ರೆ ಸ್ಕೂಲ್ಗೂ ಕಳಿಸ್ಬೇಕು, ಅದ್ರ ಮಧ್ಯೆ ಓದಬೇಕು ಅನ್ನೋದು ಸ್ವಲ್ಪ ಅಷ್ಟೇನು ಸುಲಭವಾದಂಥ ಟಾಸ್ಕ್ ಅಲ್ಲ.
ಆದರೂ ಅದನ್ನು ಸುಲಭ ಮಾಡ್ಕೋಬೇಕು. 1 ಅವರ್, ಒಂದು ದಿನಕ್ಕೆ 1 ಅವರ್, 2 ಅವರ್ ಅಥವಾ 3 ಅವರ್ಸು, ಆಗಲಿಲ್ಲ ಅಂದರೆ 1 ಅವರ್, ಪರ್ಫೆಕ್ಟಾಗಿ 1 ಅವರ್ ಆದರೂ ತೊಗೊಳ್ಳಿ. ಮತ್ತು ಏನಂತಂದರೆ ಪ್ರೆಷರ್ ಹಾಕೋಬೇಡಿ ಮನಸ್ಸಿಗೆ, ಮೈಂಡ್ಗೆ. ಯಾರ್ದೋ ಆಜುದವ್ರದ್ದು, ಬಾಜುದವ್ರದ್ದು, ಮುಂದಿನವ್ರದ್ದು, ಅಕ್ಕದವ್ರದ್ದು, ಪಕ್ಕದವ್ರದ್ದು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀನು ಅಯ್ಯೋ ಮತ್ತೆ ಆಮೇಲೆ ಎಕ್ಸಾಮ್ ಆದಮೇಲೂ ಅಂತಾರೆ, ಏನೋ ಭಯ ಇರುತ್ತೆ. ಅಯ್ಯೋ ಏನಪ್ಪ 3 ತಿಂಗಳು ಆಜುದವ್ರ ಜೊತೆ ಮಾತಾಡಲಿಲ್ಲ, ಬಾಜುದವ್ರು ಮಾತಾಡಲಿಲ್ಲ, ಅದೇನಪ್ಪ ಪುಸ್ತಕ ಹಿಡ್ಕೊಂಡು ಕೂತ್ಕೋತಾ ಇದ್ಲು, ಅದೇನು ಗುಡ್ಡೆ ಹಾಕಿದ್ಲು, ನೌಕರಿ ಬರಲಿಲ್ಲ, ಏನಿಲ್ಲ ಬಿಡ್ರಿ, ಅದೇನ್ರಿ ಮಣ್ಣು, ಮತ್ತೇನು ಮಾಡಲಿಲ್ಲ, ಸುಮ್ಮನೆ ಓದ್ತೀನಿ ಅಂತ ಜಂಬ ಕೊಚ್ಕೋತಿತ್ತು ಅಂತ ಅವ್ರು ಅಂತಾರ ಅಂತ ತಲೆ ಕಳ್ಸ್ಕೊಬಿಡ್ರಿ. ಯಾಕಂದ್ರೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರ್ತದ, ಮುಂದೆ ಇನ್ ಫ್ಯೂಚರ್ದಾಗ ನಿಮ್ಮ ಮಕ್ಳಿಗೆ ಹೇಳಲಿಕ್ಕೆ ನಾಲೆಜ್ ಇರ್ತದ. ನಿಮ್ಮನ್ನು ನೋಡಿ ನಿಮ್ಮ ಮಕ್ಳು ಕಲಿತಾರೆ, ನಮ್ಮಮ್ಮ ಇಷ್ಟು ವಯಸ್ಸಾದರೂ ಓದ್ತಾ ಇದ್ಲು, ನಮ್ಮಪ್ಪ ಇಷ್ಟು ವಯಸ್ಸಾದರೂ ಓದ್ತಾ ಇದ್ದ ಅಂತ ಅವ್ರಿಗೊಂದು ನಾಲೆಜ್ ಬರ್ತದ. ನಿಮಗೂ ಕೂಡ ಏನಪ್ಪ ಅಂತಂದ್ರೆ ಜ್ಞಾನ ಏನಂದ್ರೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ವ್ಯರ್ಥ ಅಲ್ಲ ಅಂತ ನಮ್ಮ ಹಿರಿಕರು ಹೇಳ್ತಾ ಬಂದಿದ್ದಾರೆ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಈ ಮಾತು ರಿಪೀಟ್ ಮಾಡ್ತಾನೆ ಇರ್ತೀನಿ. ಯಾಕಂತಂದರೆ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇರ್ತೀರಿ. ಸೊ ಹಾಗಾಗಿ ಈ ಮಾತನ್ನು ಹೇಳ್ತಾ ಇರ್ತೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬೇರೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಾನು ಓದಬೇಕು, ನಾನು ಟೀಚರ್ ಆಗಬೇಕು, ಆಗ್ತೀನಿ ಅನ್ನೋ ಹೋಪ್ ಇಟ್ಕೊಂಡು ಓದಿ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಯಾರು ನೋಡಿ ಬಂದಿದ್ದಾರಾ ಅಲ್ವಾ? ಸದ್ಯಕ್ಕೆ ಏನಿದೆ ಅದನ್ನು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ನಾನು ಹೇಳಿದ್ರಲ್ಲಿ, ನಾನು ಮಾತಾಡಿದ್ರಲ್ಲಿ ಏನಾದರೂ ಮಿಸ್ಟೇಕ್ಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೋಟಿವೇಶನ್ ವಿತ್ ಸ್ಟಡಿ ಎರಡೂ ನಾನು ಹೇಳ್ತಾ ಹೋಗ್ತೀನಿ. ಸ್ಟಡಿ ವಿತ್ ಮೀ ಅಂತಲೂ ಕೂಡ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಜೊತೆಗೆ ಮೋಟಿವೇಶನ್ ಸ್ಪೀಚ್ ಕೂಡ ಕೊಡ್ತಾ ಇರ್ತೀನಿ. ಸೊ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ರೀತಿ ವಿಡಿಯೋಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್.